ನಮಸ್ತೆ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಭೂ ಹೋರಾಟ ಸಂತ್ರಸ್ತ ಸಮಿತಿ, ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ மற்றும் ಕನ್ನಡ ಪರ ಸಂಘಟನೆಗಳು ಬಳ್ಳಾರಿ ಸಂಸದರ ಕಚೇರಿಯವರೆಗೆ ಪಾದಯಾತ್ರೆ ನಡೆಸುತ್ತಿದ್ದ ರೈತರನ್ನು ಹಾದಿ ಮಧ್ಯೆಯೇ ತಡೆದು ಬಂಧಿಸಿರುವ ಸರ್ಕಾರದ ಕ್ರಮ ಖಂಡನೀಯವೆಂದು ಸಂಘಟನೆಯ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿನಾಂಕ 29/9/2026ರಂದು ಕುಡುತಿನಿಯಿಂದ ಸಂಡೂರ್ವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ತೋರಣಗಲ್ಲಿನಿಂದ ಆರಂಭವಾದ ಪಾದಯಾತ್ರೆ ತಡೆಯಲು ಮುಂದಾಗಿದ್ದು, ಮಾನ್ಯ ತಹಸೀಲ್ದಾರ್ ಅವರು ಪರವಾನಗಿ ಇಲ್ಲದ ಕಾರಣ ಪಾದಯಾತ್ರೆಗೆ ಅವಕಾಶ ನೀಡುವುದಿಲ್ಲ ಎಂದು ಸುಮಾರು 200 ಜನ ರೈತರನ್ನು ಬಂಧಿಸಿ ತೋರಣಗಲ್ ಸರ್ಕಾರಿ ಸ್ಕೂಲ್ನಲ್ಲಿ ಕೂಡಿಹಾಕಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಮಹಿಳೆಯರನ್ನು ಬಂಧಿಸಿರುವ ತಹಶೀಲ್ದಾರರ ನೆಪಪೂರಿತ ಉದ್ಧಟನಕ್ಕೆ ರೈತರು ಧಿಕ್ಕಾರ ಹೇಳಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ರೈತ ವಿರೋಧಿ, ಕಾರ್ಮಿಕ ವಿರೋಧಿ ನೀತಿ ಮತ್ತೊಮ್ಮೆ ಬಯಲಾಗಿದೆ ಎಂದು ಸರ್ಕಾರದ ನೀತಿಗಳನ್ನು ಮುಖಂಡರಾದ ಯು ಬಸವರಾಜ, ಜಿ ಸತ್ಯಬಾಬು, ಜಂಗ್ಲಿ ಸಾಬು, ತಿಪ್ಪಿಸ್ವಾಮಿ ಹಾಗೂ ಇತರೆ ಮುಖಂಡರು ಕಟುವಾಗಿ ಖಂಡಿಸಿದ್ದಾರೆ. ಪೊಲೀಸರಿಂದ ಪ್ರತಿಭಟನೆಗಳನ್ನು ಹತ್ತಿಕ್ಕುವ ಕ್ರಮಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಏನೇ ಬರಲಿ ನ್ಯಾಯ ನೀಡದ ಸರ್ಕಾರಕ್ಕೆ ಧಿಕ್ಕಾರ, ನ್ಯಾಯ ನೀಡದ ಸರ್ಕಾರಕ್ಕೆ ಧಿಕ್ಕಾರ, ದೌರ್ಜನ್ಯದ ಮೂಲಕ ದಬ್ಬಾಳಿಕೆ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ, ಮಹಿಳೆಯರನ್ನು ಅರೆಸ್ಟ್ ಮಾಡಿರುವ ಸರ್ಕಾರಕ್ಕೆ ಧಿಕ್ಕಾರ. ಏನೇ ಬರಲಿ ನಮ್ಮ ಭೂಮಿ ನಮಗೆ ಕೊಡಲೇಬೇಕು. ಇಲ್ಲವಾದರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಭೂಮಿ ಕೊಡಲೇಬೇಕು. ಏನೇ ಬರಲಿ ಪೊಲೀಸ್ ಇಲಾಖೆಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ಬಂದಿರತಕ್ಕಂಥ ರವಿನಗರ ತಹಸೀಲ್ದಾರ್ ದಯವಿಟ್ಟು ನಮ್ಮ ಕೆಲಸ ಮಾನ್ಯ ಪೊಲೀಸ್ ಇಲಾಖೆ ಮಾಡಬಾರ್ದು. ನಮ್ಗೆ ಏನನ್ನ ನೀವು ಕಾನೂನು ಸುವ್ಯವಸ್ಥೆ ಏನು ನಾವೇನಾದ್ರು ನಿಮ್ಗೇನು ಜನರಿಗೆ ತೊಂದರೆ ಮಾಡೋದು ಏನಾದ್ರು ಮಾಡಿವಾ? ಇಲ್ಲ ಸರ್, ನಾವು ಹೋಗ್ತೀವಿ. ಚಲೋ ಅಲ್ಲ ಸರ್, ಅವ್ರು ನಾವು ಓಟ್ ಹಾಕಿದ್ರೆ ಕೇಳ ಹಾಕ್ಬೇಕು, ನಮ್ಗೆ ಇದೆ ಬಿಡ್ರಿ ಸರ್. ಅವ್ರು ಓದಿ ಕೆಲಸ ಏನು ಮಾಡ್ತಾರೆ? ಅವರು ನಮ್ಮಲ್ಲಿ ಹಿಡಿದೊಳಗೆ ಹಾಕ್ತಾರ ಅಷ್ಟೇ ಮಾಡೋದವರು. ಮತ್ತೆ ಏನು ಮಾಡೋದು? ಎಸ್ ಆಫೀಸ್ಗೆ ಹೋಗಿ ನೋಡ್ರಿ, ನೋಡ್ರಿ ಅಲ್ಲಿಗಾದ್ರೂ ಹೋಗ್ಬೋದಲ್ಲ ಸರ್? ಅದಂತ ರಿಜೆಕ್ಟ್ ಮಾಡಿರಿ. ನಾವು ಡಿ ಸಿ ಆಫೀಸ್ಗೆ ಹೋಗ್ತೀವಿ. ಅಲ್ಲಿ ಹೋಗಿ ಕುಂದ್ರೆ ಅಲ್ಲ ತುಕಾರಾಮ್ ಕಡೆ ಕೈ ಬಿಡುತ್ತೆ. ಸಾಕಷ್ಟು ವಿಷಯ ಹೇಳಿದ್ದಾರೆ. ನಮ್ಮ ಬಳ್ಳಾರಿಯ ಸಂಸದರು ಮತ್ತು ಈ ಭಾಗದ ಶಾಸಕರು, ಬಳ್ಳಾರಿಯಲ್ಲಿರುವಂಥ ಎಲ್ಲ ಶಾಸಕರ ಗಮನಕ್ಕೂ ಹೋಗಿದೆ. ಈ ರೈತರ ಸಮಸ್ಯೆ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಮಾಡದರೆ ಅವರೇನು ಮೌನವಾಗಿದ್ದಾರೆ. ಮತ್ತು ಶಾಸಕರು ಸಂಸದರು ಮೌನವಾಗಿದ್ದಾರೆ. ಆ ಮೌನವನ್ನು ಮುರಿಲಿಕ್ಕೆ ಇವತ್ತು ನಾವು ಸುಂಡೂರಿನ ಪಾದಯಾತ್ರೆ ಮುಖಾಂತರ ನಾವು ಹೋಗ್ತಾ ಇದ್ದೀವಿ ಮತ್ತು ಅಲ್ಲಿ ಸಂಸದರ ಕಚೇರಿ ಮುಂದೆ ಹೋರಾಟಕ್ಕೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದರ ಭಾಗವಾಗಿ ಇವತ್ತು ಸೋಮಿನಲ್ಲಿಂದ ಪ್ರಾರಂಭ ಮಾಡಿ ನಾಳೆ ಸಂಸದರ ಕಚೇರಿ ಮುಂದೆ ಹೋರಾಟಕ್ಕೆ ಹೋಗಿ ಸಂಸದರು ನಮ್ಮ ಪರವಾಗಿ ಮಾತಾಡಬೇಕಂತ ಒತ್ತಾಯ ಮಾಡುವಂಥ ಹೋರಾಟ ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟದಲ್ಲಿ ಸಂಘಟನೆಗಳು, ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ದಲಿತ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಎಲ್ಲ ರೀತಿಯ ಎಲ್ಲ ಪ್ರತಿಪಕ್ಷ ಸಂಘಟನೆಗಳು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಆ ಎಲ್ಲ ಸಂಘಟನೆಗಳು ಮತ್ತೊಮ್ಮೆ
ಸ್ವಾಗತ ಮಾಡ್ತಾ ಈ ಒಂದು ಪಾದಯಾತ್ರೆಯನ್ನು ಯಶಸ್ವಿ ಮಾಡ್ಬೇಕಂತ ಹೇಳಿ ನಾನು ಮಾತಾಡ್ತೀನಿ. ಜಿಂದಾಲ್ ಪರ ನಿಂತಿರುವ ಸರ್ಕಾರಕ್ಕೆ ಧಿಕ್ಕಾರ. ಏನೇ ಬರಲಿ